ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅನಂತ ನಮಸ್ಕಾರಗಳು. ದಾಸಕಾವ್ಯ ಚಿಂತನೆಯಲ್ಲಿ ನಾವು ಶ್ರೀ ಮೊದಲಕಲ್ಶೇಷದಾಸರ ಸುಳಾದಿ ಅರ್ಥಚಿಂತನೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳ್ತಾ, ಶ್ರಾವಣ ಮಾಸದ ಮೊದಲ ಶುಕ್ರವಾರದ ಎಲ್ಲರಿಗೂ ಸಂಭ್ರಮದ ಹಬ್ಬಗಳ ಶುಭಾಶಯಗಳನ್ನು ಹೇಳ್ತಾ, ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸರಾಗರ ಕುಲೋದ್ಭಂ ವಾಸಂ ಆದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂಭಜೆ. ನಾವು ಈ ಸುಳಾದಿಯ ಆದಿತಾಳದಲ್ಲಿ ನಾವು ಇದ್ದೇವೆ, ಅದನ್ನು ನೋಡೋಣ ಅಂತ ಹೇಳ್ತಾ, ಭಕುತರ ಅಪರಾಧ ಎಣಿಸುವ ನೀನಲ್ಲ, ಭಕುತರ ಅಭಿಮಾನ ಸತತ ವಹಿಸಿ ಮೆರೆವ ಭಕುತ ವತ್ಸಲ ನೀನು, ಭಕುತರ ಭಾಗ್ಯ ನೀನೆ, ಭಕುತರ ಸುಖ ನೀನೆ, ಭಜಕರ ಕುಲಗುರು, ಭಕುತರ ಆಶ್ರಯ ನೀನೆ, ನಿನಗಿಂದ ಅನ್ಯರಿಲ್ಲ, ಭಕುತರ ಬಿಡೆನೆಂಬ ಶಪಥವೇ ನಿನ್ನ ದಯ, ಭಕುತರಿಗಾಗಿ ಸೃಷ್ಟಿ ನೇಮಿಸಿದ ನಂತರ ಭಕುತರ ವಾಸಕ್ಕೆ ಲೋಕಗಳ ರಚಿಸಿದಿ, ಭಕುತರ ಸುಖಕ್ಕಿನ್ನು ಸಕಲವು ನಿರ್ಮಿಸಿದಿ, ಭಕುತರ ನಿಮಿತ್ತ ಬಲು ವಿಧವಾಗಿದ್ದ ಸಕಲ ಅವತಾರಗಳು ಧರಿಸಿದಿ, ಪ್ರೀತಿಯಿಂದ ಭಕುತರ ಸಲಹಲು ಜಾರಚೋರ ನೆನೆಸಿದಿ, ಭಕುತರ ಪ್ರಿಯ ನೆನೆಸಿ ಸಾರಥ್ಯ ಮೊದಲಾದ ಕರ್ಮವಂಗೀಕಾರ ಮಾಡಿದಿಯೇಲೋ ದೇವ, ಭಕುತರ ವಶ ನೀನು ಮಾಡುವ ವ್ಯಾಪಾರ, ಭಕುತರಿಗಲ್ಲದಲೇ ನೀನು ಗುಂಟೆ ಪ್ರಯೋಜನ, ಈ ಯುಕುತಿಯು ಎನ್ನದಲ್ಲ ಶ್ರುತಿ ಸ್ಮೃತಿ ವರಲುತ್ತಿವೆ, ಉಕುತಿಯು ಮನವೆಪ್ಪೆ ನೀನೆವೆ ಪ್ರೇರಿಸಿದ, ಈ ಕಲಿಕೃತ ಮಮಕಾರ ಜನಿತವಾದ ಭವಬಂಧ ಮುಕುತನ ಮಾಡುವುದು ಕ್ಷಣವನ್ನು ತಡೆಯದಲೆ, ಲಕುಮಿಯ ಆಣೆ ನಿನಗೆ ಸಕಲ ಸುರರ ಆಣೆ, ಭಕುತರ ಆಣೆ ಮತ್ತೆ ಒಡೆಯ ನೀನಾದರೂ ಭಕುತರ ವಾಕ್ಯವನ್ನು ಪಾಲಿಸಲೇಬೇಕು, ಭಕುತರಿಗಿಚ್ಛೆಯಾಗಾರ ಗುರು ವಿಜಯ ವಿಠಲರೇಯ, ಭಕುತರ ಮನೋಭೀಷ್ಟಗರೆವನು ನೀನೇ ದೇವ, ಭಕುತರ ಅಪರಾಧ ಸಾಸಿರವಿರಲಿನ್ನು ಶಕುತ ರಕ್ಷಿಸೋ ಗುರು ವಿಜಯ ವಿಠಲ ಪ್ರಿಯ, ಭಕುತರ ಅಪರಾಧ ಸಾಸಿರವಿರಲಿನ್ನು ಶಕುತ ರಕ್ಷಿಸೋ ಗುರು ವಿಜಯ ವಿಠಲ ಪ್ರಿಯ. ನೋಡಿ, ಇಲ್ಲಿ ಭಕ್ತರನ್ನು ಅಪರಾಧಗಳ ಎಣಿಸುವ ನೀನಲ್ಲ. ಈ ಸಾಲುಗಳನ್ನು ನಾವು ನೋಡಿದಾಗ ನಮ್ಗೆ ಯಾವುದು ನೆನಪು ಬರ್ತದೆ ಅಂತಂದರೆ, ನಾವು ಹರಿಕಥಾಮೃತ ಸಾರದ ಕರುಣಾಸಂಧಿಯಲ್ಲಿ ಜಗನ್ನಾಥದಾಸರು ಕೂಡ ಇದೇ ಮಾತನ್ನು ಹೇಳ್ತಾರೆ. ಗೋಪ ಗುರುವಿನ ಮಡದಿ ಭೃಗುನಗ ಚಾಪು ಮೊದಲಾದವರು ಮಾಡಿದ ಮಹಾಪರಾಧಗಳ ಎಣಿಸದನೆ ಕರುಣಾ ಸಮುದ್ರ ಹರಿ. ಅಂದರೆ ಅಂಥ ದೇವತೆಗಳು ಮಾಡಿದಂಥ ಮಹಾ ಅಪರಾಧಗಳು, ಅಂಥಂಥ ಅಪರಾಧಗಳನ್ನು ಕೂಡ ನೀನು ಕ್ಷಮ ಮಾಡಿ ನೀನು ಅಂದರೆ ಏನು ಅರ್ಥ ಇಲ್ಲಿ? ಅವನಾಗಿ ನಾವು ಮಾಡಿದಂಥ ಅಪರಾಧಗಳ ಕ್ಷಮ ಮಾಡಿದ್ರೆ ಮಾತ್ರ ನಮಗೆ ಏನಂತಾರೆ ಶ್ರೇಯಸ್ಸು. ಆಮೇಲೆ ಅದರ ಜೊತೆಗೆ ಏನಂತಂದರೆ, ಬರೀ ನಮ್ಮ ಅಪರಾಧಗಳನ್ನು ಕ್ಷಮ ಮಾಡಿದ ಅನ್ನೋ ಒಂದು ದೃಷ್ಟಿಯಿಂದ ಅವನೇನು ಭಕ್ತಾಪರಾಧಗಳನ್ನು ಸಹಿಷ್ಣು ಅಂಥೇಳಿ ನಾವು ಅವಲೋಕನ ಮಾಡಿ ಅಥವಾ ಅವನ ಗುಣವನ್ನು ನಾವು ದುರುಪಯೋಗ ಪಡಿಸಿಕೊಂಡ್ರೆ ಶಿಕ್ಷೆ ಕೂಡ ನಮಗೆ ಉಂಟು. ಆ ದೃಷ್ಟಿಯಿಂದ ಅವನು ಕರುಣಾಮಯಿ ಅನ್ನೋ ದೃಷ್ಟಿಯಿಂದ ನಾವು ಮಾಡಬೇಕು. ಅದರ ಜೊತೆಗೆ ನಾವು ಆ ಅಪರಾಧವನ್ನು ಮತ್ತೆ ಮಾಡಬಾರದು. ಅದು ಕೂಡ ನಮಗೆ ಅದೊಂದು ಸಂದೇಶ. ಯಾಕಂತಂದರೆ ಅಪರಾಧ ಆಗಲಿ ಪಾಪಗಳಾಗಲಿ ಮಾಡಿ ಮತ್ತೆ ನಾವು ಮತ್ತೆ ಅದೇ ಅಪರಾಧ ತಪ್ಪುಗಳನ್ನು ನಾವು ಮಾಡ್ತಾ ಹೋದರೆ ಏನಾಗ್ತದೆ ಅಂದರೆ ಗಜರಾಜನ ಸ್ನಾನದಂತೆ. ಯಾವ ರೀತಿ ಆನೆ ನೀರಲ್ಲೆಲ್ಲ ಚೆನ್ನಾಗಿ ಮುಳುಗಿ ಬಂದು ಕೆರೆಯಲ್ಲೆಲ್ಲ ಸುತ್ತಾಡಿ ಬಂದು ಮತ್ತೆ ಮರಳಲ್ಲಿ ಬಂದು ಉಸುಗಿನಲ್ಲಿ ಮತ್ತೆ ಮಾಡಿದರೆ ಏನು ಫಲ? ಮತ್ತೆ ಮೈಗೆಲ್ಲ ಕೆಸರು ಅಥವಾ ಮರಳು ಅಂಟ್ಕೊಂಡ್ಬಿಡ್ತದೆ. ಅದರಂತೆ ನಾವು ಕರ್ಮಗಳನ್ನು ಮಾಡಿ ಪಾಪಗಳನ್ನು ಮಾಡಿ ಅಪರಾಧಗಳನ್ನು ಭಗವಂತನೇ ಅಪರಾಧ ಅಂದರೆ ಅರ್ಥ ಏನು? ಮೊದಲು ಅಲ್ಲಿ ಅಪರಾಧ ಅನ್ನೋದನ್ನು ತಿಳ್ಕೊಳ್ಳೋಣ. ಏನು ಅಂತಂದರೆ, ಅಪರಾಧ ಅನ್ನೋ ದೃಷ್ಟಿ ಶಾಸ್ತ್ರದಲ್ಲಿ ಏನು ಹೇಳಿಲ್ವೋ ವಿಧಿಯನ್ನು ಅದನ್ನು ಮೀರಿ ನಾವು ಮಾಡೋದು ಅಪರಾಧ. ಅಪರಾಧಗಳಲ್ಲಿ ಅನೇಕ ಅಪರಾಧಗಳು, ನಾವು ಭಾಗವತ ಧರ್ಮಕ್ಕೆ ವಿರುದ್ಧವಾಗಿ ನಡೆಯೋದೇ ದೊಡ್ಡ ಅಪರಾಧ ಅಂತಂದರೆ ಇಂದ್ರಿಯ ನಿಗ್ರಹ ಇಲ್ಲದಿರೋದು, ಇನ್ನೊಬ್ಬರ ಸ್ವತ್ತನ್ನು ನಾವು ಕದಿಯೋದು, ಪರರ ಮೇಲೆ ಏನಾದರೂ ಅಪನಿಂದೆ ಮಾಡೋದು, ಅಹಂಕಾರ ತೋರಿಸೋದು ದೊಡ್ಡವ್ರ ಮುಂದೆ, ಇವೆಲ್ಲ ನಮ್ಮ ಅಪರಾಧಗಳೇ. ಅದು ಅನೇಕ ಅಪರಾಧಗಳ ಒಂದು ಪಟ್ಟಿನೇ ನಮಗೆ ಭಾಗವತದಲ್ಲಿ ಸಿಗ್ತದೆ. ಎಲ್ಲ ಭಾಗವತೋತ್ತಮರು ಅವ್ರು ಮಾಡಿದ ಅಪರಾಧ ಅಜಮೇಳ ಮುಂತಾದವ್ರದ್ದು ಅಪರಾಧಗಳನ್ನು ಕೂಡ ಕ್ಷಮ ಮಾಡಿದ ಅಂತ ಹೇಳ್ತೀವಿ. ಕ್ಷಮ ಮಾಡಿದ ಅನ್ನೋ ದೃಷ್ಟಿಯಿಂದ ಅವನು ಕ್ಷಮಾಗುಣ ಅವನದೊಂದು ಸ್ವಭಾವ, ಅದು ಸಹಜ ಗುಣ. ಅವನು ಕರುಣಾಶಾಲಿ ಆದ್ದರಿಂದ ನಮಗೆ ಸೃಷ್ಟಿಗೆ ತಂದದ್ದು. ಅವನು ಕರುಣೆಯಿಂದನೇ ನಮ್ಮನ್ನು ಕ್ಷಮ ಮಾಡ್ತಾನೆ ಹೊರತಾಗಿ ನಾವು ಕ್ಷಮ ಮಾಡಿದ್ದಾನೆ ಅನ್ನೋ ದೃಷ್ಟಿಯಿಂದ ನಾವು ಮತ್ತೆ ಆ ತಪ್ಪುಗಳನ್ನು ಕೂಡ ನಾವು ಮಾಡಬಾರ್ದು. ಆದರೆ ಎಣಿಸುವ ನೀನಲ್ಲ. ಯಾಕೆ ಎಣಿಸಲ್ಲ ಅಂತಂದರೆ, ಅವನು
ಅವನ ಸ್ಥಾನ ಎಲ್ಲಿ, ನಮ್ಮ ಸ್ಥಾನ ಎಲ್ಲಿ, ತಾರತಮ್ಯದಲ್ಲಿ ನಾವು ನೋಡಿದರೆ ನಾವು ತುಂಬ ಕಡೆಯ ಸಾಲಿನಲ್ಲಿದ್ದೇವೆ. ಅಂದರೆ ಅರ್ಥ ಏನು ಕೊಡ್ತದೆ, ಅವನು ದೊಡ್ಡವನಿದ್ದ ಅಂತ ಯಾಕೆ ಅಂತಾರೆ, ದೊಡ್ಡವರು ಅಂತ ಯಾಕೆ ಅಂತಾರೆ ಅಂದರೆ, ಮಕ್ಕಳು ಮಾಡುವ ಅಪರಾಧ ಹೆತ್ತ ತಾಯಂದರು ಎಣಿಸ್ತಾರೇನೋ, ಚಿಕ್ಕ ಮಕ್ಕಳು ಮಾಡುವ ಅಪರಾಧಗಳನ್ನು ತಂದೆ ತಾಯಿ ಎಣಿಸ್ತಾರೆ. ಆ ರೀತಿ ಜಗತ್ತಿಗೆ ಒಡೆಯ, ಲೋಕಕ್ಕೆ ಒಡೆಯನಾದ ಅವನು ನಮ್ಮ ಎಲ್ಲ ಗುಣಗಳನ್ನು ಅಪರಾಧಗಳನ್ನು ಕ್ಷಮ ಮಾಡ್ತಾನೆ. ಎಣಿಸುವ ನೀನಲ್ಲ ಅಂದರೆ ಪರಿಗಣನೆಗೆ ತಗೊಳ್ಳಲ್ಲ, ಇರಲಿ ಬಿಡು ಅಂತ ಅಂತಾನೆ ಅಂತ ದಾಸರಾಯರು ನಮಗೆ ಒಂದು ಭರವಸೆ ಮಾತನ್ನು ನಮಗೆ ಹೇಳ್ತಾ ಇದ್ದಾರೆ. ಇದು ಸಾಧಕರಿಗೆ ಸಂಬಂಧಿಸುವ ವಿಷಯ, ಸಾತ್ವಿಕರಿಗೆ ಸಂಬಂಧಿಸಿದ ವಿಷಯ, ತಾಮಸಿಗಳಿಗೆ ಅಲ್ಲ. ತಾಮಸಿಗಳ ಅಪರಾಧಗಳನ್ನು ಎಣಿಸಿ ಅವರಿಗೆ ಶಿಕ್ಷೆ ಕೊಡೋದನ್ನು ನಾವು ನೋಡ್ತೀವಿ. ದೈತ್ಯಾದಿಗಳಿಗೆ, ಶಿಶುಪಾಲಾದಿಗಳಿಗೆ ನಾವು ನೋಡಿದ್ದೀವಿ. 100 ತಪ್ಪು ಮಾಡೋವರಿಗೆ ಕ್ಷಮ ಮಾಡಿದಂತೆ, ಆಮೇಲೆ ಅವನಿಗೆ ಶಿರಚ್ಛೇದನ ಮಾಡಿದ. ಅದಕ್ಕೆ ಕಾಯ್ತಾನೆ, ತಾಳ್ವಿಕೆಗಿಂತ ತಪ್ಪವೂ ಇಲ್ಲ ಅಂತ ಹೇಳಿದಂಗೆ ಕಾಯ್ತಾನೆ, ನಮ್ಮ ಅಪರಾಧಗಳನ್ನು ಕ್ಷಮ ಮಾಡ್ತಾನೆ. ಅವನು ಕ್ಷಮಾಶೀಲನ ಗುಣವನ್ನು ನಾವು ನೋಡಿ ಮತ್ತೆ ಮತ್ತೆ ಆ ತಪ್ಪುಗಳನ್ನು ನಾವು ಮಾಡಬಾರ್ದು. ಭಕ್ತರ ಅಭಿಮಾನ ಸತತ ವಹಿಸಿ ಮೆರೆವ. ನೋಡ್ರಿ, ಭಕ್ತರು ಅನಿಸ್ಕೊಂಡವ್ರು ಮಾತ್ರ ಹೇಳ್ತಾ ಇದ್ದಾರೆ ದಾಸರಾಯರು, ಹೊರತಾಗಿ ಅನ್ಯ ಜನರು, ನಮ್ಮಂತಹ ಜನರಿಗೆ ಇದು ಮಾತು ಸಲ್ಲಲ್ಲ. ಭಕ್ತರ ಅಭಿಮಾನ ವಹಿಸಿ ಪೊರೆವ ಅಂದರೆ ವಹಿಸಿ, ಭಕ್ತರ ಅಭಿಮಾನ ಅನ್ನೋ ಅರ್ಥ ಏನಂತಂದರೆ ಅಂದರೆ ಇವನಿಗೆ ಭಕ್ತರನ್ನೋರು ಬೇರೆ, ಭಕ್ತರು ಇರ್ಲಾರ್ದವ್ರು ಬೇರೆ ಅಂತ ಆ ರೀತಿ ವೈಷಮ್ಯ ನಿರ್ಗಣ್ಯ ಇಲ್ಲ ಭಗವಂತನಿಗೆ. ಆದರೂ ಕೂಡ ಅಭಿಮಾನ ಉಂಟು ಅಂತ ಹೇಳ್ತಾರೆ. ಯಾಕೆ ಅಭಿಮಾನ ಅಂತಂದರೆ, ನನ್ನವರು ಅಂತ ಯಾರಿದ್ದಾರೋ ಅವ್ರನ್ನ ತಾನು ಇದು ಮಾಡ್ತಾನೆ. ಯದ್ಭಾವ ತದ್ಭಾವ ಐತಿ ಅಂತಂದರೆ, ನಾವು ಯಾವ ರೀತಿ ಭಾವನೆ ಮಾಡ್ತೀವೋ ಆ ರೀತಿ ನಮಗೆ ಭಗವಂತ ಒಲಿತಾನೆ. ಭಗವಂತ ನಮ್ಮವನು ಅಂತ ನಾವು ಹೇಳ್ಕೊಂಡ್ರೆ ಅವನು ಕೂಡ ನೀನು ನಮ್ಮವನು ಅಂತ ನಮ್ಮನ್ನು ಪ್ರೀತಿಯಿಂದ ನೋಡ್ತಾನೆ ಅಂತ ಅರ್ಥ. ನಾವು ಅವನನ್ನು ದ್ವೇಷ ಮಾಡಿ ನಾನೇ ದೇವರು ಅಂದರೆ ನಾನೇ ದೇವರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ಗುಣವನ್ನು ನನ್ನಲ್ಲಿ ನಾನು ರೂಪಿಸ್ಕೊಳ್ಳೋದ್ರಾಗ ಮಿಥ್ಯಾ ಜ್ಞಾನಕ್ಕೆ ನಾವು ಕಾರಣಭಾಜನರಾಗ್ತೀವಿ. ಆ ದೃಷ್ಟಿಯಿಂದ ಕೂಡ ನಾವು ಹೇಳ್ತೀವಿ, ಭಕುತ ವತ್ಸಲ ನೀನು ಭಕುತರ ಭಾಗ್ಯನಿದೆ. ನೋಡಿ, ಭಕ್ತ ಏನು ಬಯಸ್ತಾನೆ, ಅದರಲ್ಲಿ ಏಕಾಂತ ಭಕ್ತರು ಏನು ಬಯಸ್ತಾರೆ, ಏನೇನೇನೇನು ಪುರುಷಾರ್ಥಗಳು ಕೂಡ, ಚತುರ್ವಿಧ ಪುರುಷಾರ್ಥಗಳು ಕೂಡ ಭಗವಂತನಲ್ಲಿ ಬಯಸಲ್ಲ. ಅವ್ರು ಏನು ಬೇಡ್ತಾರೆ, ನೀಡುವರೆ ನಿನ್ನ ಮಲಗೊಡ ಕೊಂಡಾಡಿ ಹಿಗ್ಗುವ ಭಾಗವತರೋಡ ನಾಡಿಸೆನ್ನನು ಜನ್ಮ ಜನ್ಮಗಳಲ್ಲಿ ಮರೆಯದಲೆ. ಅಂದರೆ ಜನ್ಮ ಜನ್ಮದಲ್ಲಿ ನನಗೆ ನಿನ್ನನ್ನು ಸ್ಮರಣೆ ಮಾಡುವಂಥರ ಸಂಘ ಕೊಡು. ಆಮೇಲೆ ನೀನೇ ನನಗೆ ಸುಖ, ನಿನ್ನಿಂದನೇ ನನಗೆ ಸುಖ ಅನ್ನೋದನ್ನು ಮತ್ತೆ ನಾನು ಅದನ್ನು ಮೆಲುಕು ಹಾಕ್ತೀನಿ ಸ್ವಾಮಿ. ಅದಕ್ಕೆ ಭಕುತರ ಸುಖ ನೀನೇ ಭಜಕರ ಕುಲಗುರು. ನೋಡ್ರಿ, ಅವನು ಇಲ್ಲದೆ ಹೋದರೆ ಈಗ ಭಕ್ತನಿಗೂ ಭಗವಂತನಿಗೂ ಇರೋದು ಅವಿನಾಭಾವ ಸಂಬಂಧವನ್ನು ದಾಸರಾಯರು ನಮಗೆ ಎತ್ತಿ ತೋರಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇಲ್ಲಿ ನಮಗೊಂದು ಸಂದೇಶ ಕೂಡ ಕೊಡ್ತಾ ಇದ್ದಾರೆ ದಾಸರಾಯರು. ಸುಳಾದಿಗಳು ಅಂತಂದರೆ ಸುಮ್ಮನೆ ನಮ್ಮಂತೆ ಸಾಧಾರಣ ಮಾತುಗಳು ಅಲ್ಲ ಇವು. ಇಲ್ಲಿ ನಮಗೆ ಏನು ಕೊಡ್ತಾ ಇದ್ದಾರೆ ಅಂದರೆ, ಯಾರು ಅವನನ್ನು ಭಜನೆ ಮಾಡ್ತಾರೋ ಅವರಿಗೆ ಕುಲಗುರುವಾಗಿ, ಅಂದರೆ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಭಗವದ್ಗೀತೆಯಲ್ಲಿ ಹೇಳಿದ ಎಲ್ಲ ವಿಷಯಗಳು, ಉಪನಿಷತ್ತಿನ ವಿಷಯಗಳು ಇದರಲ್ಲಿ ಅಡಗಿದೆ. ಅದನ್ನು ಹೇಳ್ತಾರೆ ಏನಂದರೆ, ಭಕ್ತರ ಸುಖ ನೀನೇ ಭಜಕರ ಕುಲಗುರು. ಯಾರಿಗೆ ಸುಖ ಅಂತ ಕರೆಸ್ಕೊಳ್ತಿದ್ದೀಯೇ ಅಂತಂದರೆ, ನಿನ್ನ ಭಕ್ತರಿಗೆ ನೀನು ಸುಖಭರಿತ. ಎಂತಹ ದುಃಖ ಇದ್ರೂ ಕುಚೇಲನಿಗೆ ಭಗವಂತನ ಭಕ್ತ, ಸ್ನೇಹಿತ, ಆದರೂ ಕೂಡ ಅವನು ಸತತ ಇವನನ್ನು ಸ್ಮರಣೆ ಮಾಡೋದರಿಂದ ಅವನು ತನ್ನಲ್ಲಿರುವ ಬಡತನ ಅನ್ನುವ ದೋಷವನ್ನು ಕೂಡ ಅವನು ಮರೆತು ಬಿಡ್ತಾನೆ. ಯಾಕಂದರೆ ಭಗವಂತನ ನಾಮಸ್ಮರಣೆಯ ಮುಂದೆ ಎಲ್ಲ ತೃಣಕ್ಕೆ ಸಮ, ಯಾವ ಸಂಪತ್ತುಗಳು ಬೇಕಿಲ್ಲ. ಕಿಂ ಅಲಭ್ಯಂ ಭಗವತೆ ಪ್ರಸನ್ನೆ ಶ್ರೀನಿಕೇತನೆ. ಭಗವಂತ ನಮಗೆ ಒಲಿದ ಅಂತಂದರೆ ಎಲ್ಲ ಇದ್ದಂಗೆ. ಅದಕ್ಕೆ ಸುಖ ಅನ್ನೋ ಅರ್ಥ ಏನಂತಂದರೆ, ಭಗವಂತ ನಾಮಸ್ಮರಣೆಯೇ ಸುಖ, ಅದರಲ್ಲೇ ಅವರು ಸುಖವನ್ನು ಕಂಡುಕೊಳ್ತಾರೆ. ಹೊರತಾಗಿ ಭಕ್ತರನ್ನವರು ಐಹಿಕ ಸುಖಗಳಿಗೆ ಅವರು ಬೆಲೆ ಕೊಡುವುದಿಲ್ಲ. ಭಜಕರ ಕುಲಗುರು. ನೋಡಿ, ಯಾರು ಭಜನೆ ಮಾಡ್ತಾರೋ ಅವರ ಕುಲಗುರು ನೀನೇ. ಆ ದೃಷ್ಟಿಯಿಂದ ಭಕುತರ ಆಶ್ರಯ ನೀನೇ, ನಿನಗಿಂದ ಅನ್ಯರಿಲ್ಲ. ಭಕುತರಿಗೆ ನೀನೇ ಆಶ್ರಯ ಅಂದರೆ ಆಧಾರ, ಆಧೇಯನಾಗಿ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಂದ್ರೆ ಏನರ್ಥ? ಬರೀ ಕೇವಲ ಭಕ್ತರಿಗೆ ಮಾತ್ರ ರಕ್ಷಣೆ ಮಾಡ್ತಾನ? ಖಂಡಿತ ಇಲ್ಲ. ಎಲ್ಲ ಜೀವಿಗಳನ್ನು ಸೃಷ್ಟಿಗೆ ತಂದಾನ. ಎಲ್ಲ ಜೀವಿಗಳಿಗೆ ಸೃಷ್ಟಿಗೆ ತಂದು ಸಾಧನೆ ಮಾಡಲಿಕ್ಕೆ ನಮಗೆ ಶರೀರ ಕೊಟ್ಟಾನ, ದ್ರವ್ಯಗಳು ಕೊಟ್ಟಾನ, ಇಂದ್ರಿಯಗಳು ಕೊಟ್ಟಾನ. ಇಂದ್ರಿಯಗಳಲ್ಲಿ ತಾನು ನಿಂತಾನ. 72,000 ನಾಡಿಗಳಲ್ಲಿ, ನರನಾಡಿಗಳಲ್ಲಿ ಓತಪ್ರೋತವಾಗಿ ನಿಂತು ನಮ್ಮಿಂದ ಸಾಧನೆ ಮಾಡಿಸ್ತಾ ಇದ್ದಾನೆ. ಹೊರಗಿನಿಂದ ದ್ರವ್ಯಗಳು, ಮನೆ, ಮಡದಿ, ಮಕ್ಕಳು ಪ್ರತಿಯೊಂದನ್ನು ಕೊಟ್ಟು ಏನು ಹೇಳ್ತಾನೆ ಭಗವಂತ ಅಂತಂದರೆ, ಇದು ನಾನು ತಂದದ್ದಲ್ಲ ಸ್ವಾಮಿ, ಎಲ್ಲ ನಿನ್ನಿಂದ, ನೀನೇ ಇದಕ್ಕೆಲ್ಲ ಒಡೆಯ. ಆ ಒಂದು ಸಮರ್ಪಣಾ ಭಾವ ಭಕ್ತರಲ್ಲಿ ಇರ್ತದೆ. ಭಕ್ತರ ಆಶ್ರಯ ನೀನೇ, ನಿನಗಿಂದ ಅನ್ಯರಿಲ್ಲ.
ಅದಕ್ಕೆ ಪುರಂದಾಸರು ಕೂಡ ಇದೇ ಮಾತು ಹೇಳ್ತಾರೆ, ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ, ಒಡೆಯನಿಗೆ ಒಡಲನ್ನು ತೋರಿಸಿ ಎನ್ನ ಬಡತನ ಭಿನ್ನ ಮಾಡಿ. ಭಗವಂತನಿಗೆ ನಾವು ಸಮರ್ಪಣಾ ಭಾವದಿಂದ ಅವನನ್ನೇ ನಾವು ಬೇಡಿದರೆ ಖಂಡಿತ ಅವನು ಕೊಟ್ಟೇ ಕೊಡ್ತಾನೆ. ಆ ದೃಷ್ಟಿಯಿಂದ ನಾವು ಕೂಡ ಭಕ್ತರಿಗೆ ನೀನೇ ಆಶ್ರಯವನ್ನು ಕೊಡುವವನಾಗಿದ್ದೀಯ. ಭಕ್ತರ ಬಿಡೆನೆಂಬ ಶಪಥವೇ ನಿನ್ನ ದಯ. ಹೌದು, ಭಕ್ತರಿಗೋಸ್ಕರ ನೀನು ಏನೇನು ಲೀಲೆಗಳು ಮಾಡಿದಿ, ಭಕ್ತರಿಗೋಸ್ಕರ ನೀನು ಏನೇನು ಕ್ರೀಡೆಗಳಾಡಿದಿ, ಭಕ್ತನ ಜೊತೆಗೆ ಭಗವಂತನ ಒಂದು ಕ್ರೀಡೆಗಳು ಕೂಡ ನಾವು ನೋಡ್ತೀವಿ. ದಶಮಸ್ಕಂದ ಭಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಗೋಪಿಕಾ ಸ್ತ್ರೀಯರೊಡನೆ ಎಷ್ಟು ಕ್ರೀಡೆ ಆಡಿದ, ಯಶೋಧಾದೇವಿಗೆ, ಇವರೆಲ್ಲರೂ ಭಗವಂತನ ಭಕ್ತರು. ಅವ್ರು ಯಾರೂ ಸಾಮಾನ್ಯರಲ್ಲ, ಅವರೆಲ್ಲ ನಮಗೆ ಭಕ್ತಿಯ ಒಂದು ಮಾರ್ಗವನ್ನು ತೋರಿಸ್ತಾರೆ. ಭಕ್ತರನ್ನ ಅರ್ಥ ಏನಂದರೆ ಭಕ್ತಿಯ ಮಾರ್ಗವನ್ನು ನಮಗೆ ತೋರಿಸ್ಲಿಕ್ಕೆ ಬಂದವರು. ಆ ಒಂದು ಅನನ್ಯ ಭಕ್ತನಾದ ವಾಯುದೇವರು ಕೂಡ ಭಗವಂತನ ಒಂದು ಸಂಕಲ್ಪದಂತೆ ನಡೆದವರು. ಈ ರೀತಿ ಭಕ್ತರಿಗಾಗಿ ಅವನು ಏನೇನು ಮಾಡ್ತಾನೆ ಅನ್ನೋದನ್ನು ಸದಾ ಭಗವಂತನಿಗೆ ಸದಾ ಭಕ್ತರದೇ ಚಿಂತೆ ಅಂತೆ. ನಾವು ಒಂದು ಪುರಂದಾಸರ ಹಾಡಿನಲ್ಲಿ ಕೂಡ ನೋಡ್ತೀವಿ, ಹರಿದರ್ಶನಕ್ಕಾಗಿ ನಾರದರು ಬರಲು ಸಿರಿದೇವಿ ಒಳಗಿನ ಬಾಗಿಲಲ್ಲಿದ್ದರು. ಈಗ ಭಗವಂತ ಭಕ್ತರ ನಡುವಿರೋ ಸಂಬಂಧಕ್ಕೆ ಏನಂದ್ರೆ, ನಾರದರು ಒಂದು ಸಾರಿ ವೈಕುಂಠಕ್ಕೆ ಬರ್ತಾರಂತೆ, ನಾರಾಯಣನ ಭೇಟಿಗೆ ಅಂತ ಬಂದಾಗ ಹೊರಗಡೆ ಶ್ರೀದೇವಿ ಬಾಗಿಲಲ್ಲಿ ಇರ್ತಾಳಂತೆ. ಯಾಕಮ್ಮ ಬಾಗಿಲಲ್ಲಿ ಇದೆಯಾ, ಏನು ಅಂದರೆ ಇಲ್ಲ ಭಗವಂತ ಪೂಜೆ ಮಾಡ್ತಾ ಇದ್ದಾನೆ, ನಾರಾಯಣ ಪೂಜೆ ಮಾಡ್ತಾ ಇದ್ದಾನೆ. ಯಾರನ್ನು ಪೂಜೆ ಮಾಡ್ತಾನೆ? ಯಾಕೆಂದರೆ ಇಡೀ ಜಗತ್ತು ಅವನು ಪೂಜೆ ಮಾಡ್ತಾ ಇದೆ. ಸಮಸ್ತ ಇದಕ್ಕೆ ಸ್ವಾಮಿ ಅವನೇ, ಬ್ರಹ್ಮಾಂಡಕ್ಕೆ ಒಡೆಯ, 14 ಲೋಕಗಳನ್ನು ಸೃಷ್ಟಿ ಮಾಡಿದ್ದಾನೆ, ನಿರ್ಮಾಣ ಮಾಡಿ ಅವರಿಂದ ಪೂಜೆ ತಗೊಳ್ಳುವಂಥ ಅವನಿಗೆ ಅವ ಯಾರನ್ನು ಪೂಜೆ ಮಾಡ್ತಾನೆ ಅಂತಂದರೆ, ಒಳಗಡೆ ರತ್ನದ ಸಂಪುಟ ಅಂತೆ. ರತ್ನದ ಸಂಪುಟದಲ್ಲಿ ಪುರಂದರದಾಸರು ಎಷ್ಟು ಚೆನ್ನಾಗಿ ಬರೆದಾರ ಆ ಹಾಡು ಅಂದರೆ, ಅದರಲ್ಲಿ ಏನು ಅಂದರೆ ನಾರದ, ಧ್ರುವ, ಪ್ರಹ್ಲಾದ ಮೊದಲಾದ ಭಕ್ತರು, ಅಂಬರೀಷ, ರುಕ್ಮಾಂಗದ ಅಂಥವರ ಪಾದ ಧೂಳಿ ಅಂತ ರಜವನ್ನು ಅದರಲ್ಲಿ ಇಟ್ಟು ಅದನ್ನು ಪೂಜೆ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಅಂದರೆ ಭಕ್ತರನ್ನು ಕುರಿತಾಗಿ ಅವನು ಎಷ್ಟು ತನ್ನ ಒಂದು ಅವಿನಾಭ. ಹಾಗಂದ್ರೆ ಏನು, ಇದೇನಿದು ವಿಚಿತ್ರ ಅಲ್ಲ ಅಂತಂದರೆ ಖಂಡಿತ ಹೌದು. ಭಕ್ತರಲ್ಲಿ ಒಂದು ವಿಶೇಷ ವಿಭೂತಿಯನ್ನು ತಾನೇ ಇಟ್ಟು ತನ್ನನ್ನು ತಾನೇ ಪೂಜಿಸಿಕೊಂಡ ಅಂತ ಅರ್ಥ ಚಿಂತನೆ ಮಾಡಬೇಕು ಹೊರತಾಗಿ ಅವರು ದೊಡ್ಡವರು ಅನ್ನೋ ದೃಷ್ಟಿ ಅಲ್ಲ. ಅದಲ್ಲದೇ ನಾವು ನೋಡ್ತೀವಿ, ರಾಜಸೂಯ ಯಾಗದಲ್ಲಿ ಎಲ್ಲ ಬ್ರಾಹ್ಮಣರು ಉಂಡ ಎಲೆಗಳನ್ನು ಬಳಿದ. ನಾವು ಇವತ್ತು ನಾಳೆ ಒಬ್ಬರು ಯಾರ್ದಾದ್ರೂ ಎಂಜಲ ಬಳಿಬೇಕು, ನಾವ್ಯಾಕೆ ಬಳಿಬೇಕನ್ನೋ ಅಹಂಭಾವ ತೋರಿಸ್ತೀವಿ. ಭಗವಂತ ತಾನು ಸ್ವತಃ ಎಲ್ಲವನ್ನು ಮಾಡಿ ತೋರಿಸಿದ್ದಾನೆ. ಯಾಕೆ ಅಂದರೆ, ನನಗಿಂತ ಬ್ರಾಹ್ಮಣರು ಶ್ರೇಷ್ಠರು, ಗೋಬ್ರಾಹ್ಮಣ ಹಿತಾಯಚ ಅಂತ ಕಾಳ್ತೀವಿ. ಗೋಬ್ರಾಹ್ಮಣ ಹಿತಾಯಚ ಅಂದರೆ ಭಗವಂತ ಬ್ರಾಹ್ಮಣರು ಮತ್ತು ಗೋ ಅಂದರೆ ಆಕಳು ಅಂತ ಆಗ್ತದೆ, ಇಂದ್ರಿಯಗಳಂತ ಆಗ್ತದೆ, ಹಾಗೂ ಚಂದ್ರ ಅಂತ ಆಗ್ತದೆ. ಪ್ರತಿಯೊಂದು ಇಂದ್ರಿಯ ಅಭಿಮಾನಿ ದೇವತೆಗಳು, ಈ ರೀತಿ ಅವರೆಲ್ಲರ ರಕ್ಷಣೆಗಾಗಿಯೇ ಭಗವಂತ ಅವತಾರ ತಾಳಿದ ಅಂತ. ಬ್ರಾಹ್ಮಣರು ಎಂಜಲೆಲೆಯನ್ನು ಬಳದ, ಇದೇ ಭಕ್ತರಿಗಾಗಿಯೇ ಮಾಡಿದ್ದವನು ಹೊರತಾಗಿ ಬ್ರಾಹ್ಮಣರು ಅನ್ನೋ ಅರ್ಥ ಇಲ್ಲಿ ಏನಂತಂದರೆ ಬ್ರಹ್ಮಜ್ಞಾನವನ್ನು ಪಡೀಲಿಕ್ಕೆ ಹೋದವರು. ಯಾಕೆ ಇದನ್ನು ಮಾಡಿದ ಅಂತಂದರೆ, ಅವರು ಭಗವಂತನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು, ಅವನನ್ನು ನನ್ನವನು ಅಂತ ಮನಸ್ಸಿನಿಂದ ಮನಪೂರ್ವಕ ಒಪ್ಪಿದವರು, ಮನೆ ಮಡದಿ ಮಕ್ಕಳು ಪ್ರತಿಯೊಂದನ್ನು ತ್ಯಜಿಸಿದವರು, ಮೋಹವನ್ನು ಬಿಟ್ಟವರು, ವೈರಾಗ್ಯವನ್ನು ತಾಳಿದವರು, ವಿರಾಗಿಗಳಾಗಿ ಸದಾ ಅವನ ಸ್ಮರಣೆ ಮಾಡ್ತಾ ಅವನ ಗುಣರೂಪ ಕ್ರಿಯೆಗಳನ್ನು ಜಗತ್ತಿಗೆ ತೋರಿಸಿಕೊಡೋರು. ಆ ದೃಷ್ಟಿಯಿಂದ ಭಗವಂತನಿಗೆ ಭಕ್ತರಂದರೆ ಭಾಳ ಪ್ರಿಯ. ಅದಕ್ಕೆ ಹೇಳ್ತಾರೆ, ಯೋಮೇ ಭಕ್ತ ಪ್ರಯಚ್ಛತಿ ಪುಷ್ಪಂ ಫಲಂ ತೋಯಂ. ಇದೇ ರೀತಿ ನಾವು ಯಾವುದನ್ನು ನೀನು ಅರ್ಪಣೆ ಮಾಡು, ನನಗೆ ಅರ್ಪಣೆ ಮಾಡು, ಮಯ್ಯಾವೇಶಿತ ಎಲ್ಲವನ್ನು ನನಗೆ ಅರ್ಪಣೆ ಮಾಡಿ ನೀನು ಸಮರ್ಪಣಾ ಭಾವದಿಂದ ಇದ್ದಿ ಅಂತಂದರೆ ನಾನೇ ನಿನ್ನನ್ನು ಭಕ್ತರ ಪರಾಧೀನ, ನಾನು ಭಕ್ತರಿಗೆ ನಾನು ಹಿಂದೆ ಬೆನ್ನತ್ತಿ ಬಂದುಬಿಡ್ತೀನಿ ಅಂತ ನಾವು ನೋಡ್ತೀವಿ. ರುಕ್ಮಿಣಿ ಸತ್ಯಭಾಮೆಯರ ಒಂದು ಇದರಲ್ಲಿ ಕೂಡ ನಾರದರಿಗೆ ತುಲಾಭಾರದ ಕಥೆಯಲ್ಲಿ ಕೂಡ ಬರ್ತದೆ, ನಾರದರ ಹಿಂದೆ ಬೆನ್ನತ್ತಿ ಹೋಗ್ಬಿಟ್ರು ಅಂತಂದರೆ, ನಾನು ಭಕ್ತನಿಗೆ ಅಧೀನನಾಗಿದ್ದೀನಪ್ಪ, ಅವನು ನನ್ನನ್ನು ಯಾವ ರೀತಿ ಕಟ್ಟಿ ಹಾಕಿದ್ದಾನೆ, ಯಾವ ರೀತಿ ಯಶೋಧ ಕೃಷ್ಣನನ್ನು ಕಟ್ಟಿ ಹಾಕಿದ್ದಾಳೋ ಆ ರೀತಿ ಏನಂತಂದರೆ ನನ್ನನ್ನು ಅವರು ತಮ್ಮ ಒಂದು ಭಕ್ತಿ ಅನ್ನುವ ಬಂಧದಲ್ಲಿ ನಾನು ಕಟ್ಟಿಬಿಟ್ಟಿದ್ದಾರೆ. ಅವರ ಬಂಧಕ್ಕೆ ನಾನು ಸಿಲುಕಿಬಿಟ್ಟೀನಿ. ನಾನು ಎಂದೆಂದೂ ಅವರಿಗೆ ನನಗೆ ಇದು ಏನಂತಾರೆ ಬಿಡುಗಡೆ ಇಲ್ಲದಂತಹ ಬಂಧ ಇದೆ, ನಂಟು ಇದೆ. ಯಾಕೆ ಅಂದರೆ ಭಕ್ತರು ಏನು ಬೇಡ್ತಾರೆ ಅಂತಂದರೆ ಅವರಿಗೆ ಇಹದ ಸುಖ ಅಂತೂ ಬೇಕಿಲ್ಲ, ಮುಕ್ತಿ ಕೂಡ ಬೇಡಂತ. ಏಕಾಂತ ಭಕ್ತರು ಅನ್ನೋ ಅರ್ಥ ಏನಂತಂದರೆ ಏನು ಮಾಡ್ತಾನೆ ಸ್ವಾಮಿ ಅಂದರೆ ಅವರಿಗೆ ಮುಕ್ತಿ ಕೂಡ ಬೇಡ ಅಂತೆ. ಯಾಕೆಂದರೆ ಭಕ್ತಿಯಲ್ಲಿರುವ ಉದ್ರೇಕ ಮುಕ್ತಿಯಲ್ಲಿ ಇಲ್ಲ ಅನ್ನೋ ದೃಷ್ಟಿಯಿಂದ ಕೂಡ ಅವರು ಮುಕ್ತಿಯನ್ನು ಕೂಡ ಭಗವಂತನಿಂದ ಬಯಸಲಾರದಂತಹ ಒಂದು ಏನಂತಾರೆ ಚಿನ್ನ ಭಕ್ತರು. ಅವರಿಗೆಂದೂ ತೈಲಧಾರೆ ಅಂತೆ ಭಗವಂತನಲ್ಲಿ ಸದಾ
ಭಕ್ತಿನೇ ಇರ್ತದೆ. ಭಕುತರಿಗಾಗಿ ಸೃಷ್ಟಿ ನೇಮಿಸಿದ ನಂತರ ಭಕುತರ ವಾಸಕ್ಕೆ ಲೋಕಗಳು ರಚಿಸಿ. ನೋಡಿ, ಭಕ್ತರಿಗಾಗಿ ಸೃಷ್ಟಿ ಮಾಡಿದ, ಈ ಸ್ಥೂಲ ದೇಹ ಮಾಡಿದ. ಯಾಕೆ ಅಂತಂದರೆ ಕುದುರೆ ಬಾಲದ ಕೊನೆಯ ಕೂದಲು 1000 ಭಾಗ ಮಾಡಿದರೆ ಎಷ್ಟು ಅಂತಹ ಜೀವ ಪರಿಮಾಣದ ಒಂದು ಯೋಗ್ಯತೆ ಇರುವಂತಹ ಜೀವಿಗೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಶರೀರ ಕೊಟ್ಟ, ಇಂದ್ರಿಯ ಕೊಟ್ಟ. ಆ ರೀತಿ ಮಾಡಿದ, ಸೃಷ್ಟಿ ಮಾಡಿದ, ಪ್ರತಿಯೊಂದನ್ನು ಸೃಷ್ಟಿ ಮಾಡಿ ನೇಮಿಸಿ ನಂತರ ಭಕ್ತರಿಗಾಗಿ ಅವನಿಗೆ ಬೇಕಾದಂಥ ಪ್ರಕೃತಿಯನ್ನು ಕೂಡ ನಿರ್ಮಾಣ ಮಾಡಿ ಲೋಕಗಳ ರಚನೆ ಮಾಡಿಕೊಟ್ಟು ಅಂತ ಹೇಳ್ತಾರೆ. ಮುಂದಿನ ವಿಷಯಗಳನ್ನು ಮುಂದಿನ ಇದರಲ್ಲಿ ನೋಡೋಣ, ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿ ಮತ್ತು ಇನ್ನು ಆದಿತಾಳದ ಮುಂದಿನ ಭಾಗವನ್ನು ಚಿಂತನೆ ಮಾಡೋಣ. ಯಥಾಮತಿ ಯಥಾಯೋಗ್ಯತೆ ಈ ನನ್ನ 4 ನುಡಿನಮನಗಳನ್ನು ಶೇಷದಾಸ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಧನ್ಯವಾದಗಳು.